ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಸುನಿಲ್ ಆರಾಧ್ಯ. ಕಳೆದ ಹಲವಾರು ದಿನಗಳಿಂದ ನಗರಸಭೆಯ ಏನು ಬಿ ಖಾತಾ ಬಗ್ಗೆ ಮತ್ತು ಈ ಬಿ ಖಾತಾದ ಹಂಚಿಕೆಯ ಬಗ್ಗೆ ಆಗಿರುವಂತಹ ಅಪ್ರೂವಲ್ ಆಗಿರುವಂತಹ ಖಾತೆಗಳು ಮತ್ತು ಈಗಾಗಲೇ ವಿಲೇವಾರಿ ಆಗಬೇಕಾದಂತಹ ಖಾತೆಗಳ ಬಗ್ಗೆ ಹಲವಾರು ಕರೆಗಳು ಸಾರ್ವಜನಿಕರ ಕಡೆಯಿಂದ ಸುಮನ್ ಟಿವಿಯ ಕಚೇರಿಗೆ ಬರ್ತಾ ಇದ್ದಿದ್ದರಿಂದ ಇವತ್ತು ನೇರವಾಗಿ ನಗರಸಭೆಯ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಆಯುಕ್ತರನ್ನು ಮತ್ತು ಅಲ್ಲಿನ ಅಧ್ಯಕ್ಷರನ್ನು ಮತ್ತು ಅಲ್ಲಿನ ಕೆಲವು ಸದಸ್ಯರನ್ನು ನೇರವಾಗಿ ಈ ಖಾತೆಯ ಹಂಚಿಕೆಯ ಬಗ್ಗೆ ಯಾಕೆ ಡಿಲೇ ಆಗ್ತಿದೆ ಮತ್ತು ಇದು ಏನು ಪ್ರೋಸೆಸ್ ಅನ್ನೋದ್ರ ಬಗ್ಗೆ ನೇರವಾಗಿ ಮಾತನಾಡಿ ತಿಳ್ಕೊಳ್ಳುವಂತಹ ಕೆಲಸವನ್ನು ಸುಮನ್ ಟಿವಿಯ ತಂಡ ಇವತ್ತು ಮಾಡಿದೆ ವೀಕ್ಷಕರೇ. ಆತ್ಮೀಯ ವೀಕ್ಷಕರೇ, ಕರ್ನಾಟಕ ರಾಜ್ಯದ ಘನ ಸರ್ಕಾರ ತನ್ನ ಬೊಕ್ಕಸ ತುಂಬಿಸಿಕೊಳ್ಳಲು ಜೊತೆಗೆ ಜನಕ್ಕೆ ಉಪಯೋಗವಾಗಲಿ ಅಂತ ಎಲ್ಲ ನಗರಸಭೆ ಮತ್ತು ಪಾಲಿಕೆಗಳಲ್ಲಿ ಬಿ ಖಾತಾ ಆಂದೋಲನವನ್ನು ಶುರು ಮಾಡಿದ್ದು ತಮಗೆಲ್ಲ ಗೊತ್ತಿರುವ ವಿಚಾರವೇ ಅಲ್ವಾ. ಈ ಆಂದೋಲನ ಶುರುವಾಗಿ ಹೆಚ್ಚು ಕಡಿಮೆ 5-6 ತಿಂಗಳು ಕಳೆದಿದೆ. ಇದರಡಿಯಲ್ಲಿ ರಾಜ್ಯದ ಭಾಗಶಃ ಜಿಲ್ಲೆಗಳಲ್ಲಿ ಖಾತೆಗಳಿಗಾಗಿ ಜನರು ಸಲ್ಲಿಸಿದ್ದ ಅರ್ಜಿಗಳು ವಿಲೇವಾರಿಯಾಗಿ ಆಲ್ಮೋಸ್ಟ್ ಅರ್ಜಿ ಸಲ್ಲಿಸಿದ ಎಲ್ಲರಿಗೂ ಖಾತೆಗಳು ಸಿಕ್ಕಿದ್ದಾಗಿದೆ. ಹೀಗಿರುವಾಗ ಚಿಕ್ಕಬಳ್ಳಾಪುರದ ನಗರಸಭೆಯದ್ದು ಮಾತ್ರ ಪ್ರತ್ಯೇಕ ಎಂಬಂತೆ ಹೆಚ್ಚು ಕಡಿಮೆ 800ರಿಂದ 1000 ಖಾತೆಗಳು ಸಿದ್ಧವಾಗಿದ್ದರೂ ಇನ್ನೂ ಜನರ ಕೈಗೆ ಸೇರಿಸಿಲ್ಲ. ನಮ್ಮೂರಿನ ಜನರದ್ದು ಅದೇನು ಕರ್ಮವೋ ಏನೋ, ಸರ್ಕಾರಗಳಿಂದಲೇ ಆಗಲಿ ಅಥವಾ ಆಡಳಿತ ವರ್ಗಗಳಿಂದಲೇ ಆಗಲಿ ಆಗಬೇಕಾದ ಯಾವ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಆಗೋದೇ ಇಲ್ಲ. ಚಿಕ್ಕಬಳ್ಳಾಪುರದ ಜನರ ನಸೀಬೇ ಸರಿ ಇಲ್ಲ ಅನಿಸುತ್ತೆ ಕಣ್ರಿ. ಈ ಬಿ ಖಾತಾ ಜಟಾಪಟಿಯಲ್ಲಿ ಸಿದ್ಧವಾಗಿರುವ ಖಾತೆಗಳು ತಮಗಿನ್ನೂ ಸಿಗದಿರುವುದರ ಬಗ್ಗೆ ಊರಿನ ಸಾರ್ವಜನಿಕರಿಂದ ದಿನನಿತ್ಯ ನಮ್ಮ ಕಚೇರಿಗೆ ಕರೆಗಳು ಬರುತ್ತಲೇ ಇದ್ದವು. ನಮಗೂ ಕಳೆದ ಕೆಲ ತಿಂಗಳುಗಳಿಂದ ಈ ಬಿ ಖಾತಾ ಕುರಿತಾದ ಜನಪ್ರತಿನಿಧಿಗಳ ಜಟಾಪಟಿಗಳನ್ನು ನೋಡಿ ಸಾಕಾಗಿತ್ತು. ಸೊ ಇದರ ಕತೆ ಏನು ನೋಡೇ ಬಿಡೋಣ ಅಂತ ನಮ್ಮ ಸುಮನ್ ಟಿವಿ ತಂಡ ನೇರವಾಗಿ ನಗರಸಭಾ ಕಚೇರಿಗೆ ಭೇಟಿ ನೀಡಿ ಮಾನ್ಯ ನಗರಸಭಾ ಆಯುಕ್ತರಾದ ಶ್ರೀ ಮನ್ಸೂರ್ ಅಲಿರವರನ್ನ ಮಾತನಾಡಿಸಿದೆವು. ಈ ಬಿ ಖಾತಾ ಆಂದೋಲನದಲ್ಲಿ ತಮ್ಮ ಕಚೇರಿಯಿಂದ ಸಿದ್ಧವಾಗಿರುವ ಖಾತೆಗಳನ್ನು ಇನ್ನೂವರೆಗೂ ಜನರಿಗೆ ತಲುಪಿಸದ ಬಗ್ಗೆ ಹಾಗೂ ತಡೆ ಹಿಡಿಯಲಾದ ಅರ್ಜಿಗಳ ಬಗ್ಗೆ ಪ್ರಶ್ನಿಸಿದೆವು. ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದ ಮಾನ್ಯ ನಗರಸಭಾ ಆಯುಕ್ತರಾದ ಮನ್ಸೂರ್ ಅಲಿರವರು ಬಿ ಖಾತೆಗಳಿಗಾಗಿ ಒಟ್ಟು ಸಲ್ಲಿಸಲಾಗಿರುವ ಅರ್ಜಿಗಳಲ್ಲಿ ಅರ್ಧದಷ್ಟು ಅರ್ಜಿಗಳು ತಿರಸ್ಕೃತಗೊಂಡಿವೆ. ಕಾರಣ, ಅರ್ಜಿ ಸಲ್ಲಿಸುವಾಗ ಸೂಕ್ತ ದಾಖಲೆ ಒದಗಿಸದೆ ನಗರಸಭೆಗೆ ಕಟ್ಟಬೇಕಾದ ಕಂದಾಯ ಕಟ್ಟದೇ ಇರುವುದರಿಂದ. ಅದು ಬಿಟ್ಟರೆ ಇನ್ನು ಸ್ಲಂ ಬೋರ್ಡಿನಿಂದ ಕೊಡಲಾದ ಮನೆಗಳಿಗೆ ಮೊದಲು ಹಕ್ಕುಪತ್ರಗಳನ್ನು ವಿತರಿಸಿ ಆ ನಂತರ ಅವುಗಳಿಗೆ ಬಿ ಖಾತೆಗಳನ್ನು ಮಾಡಿಸಿಕೊಡಲಾಗುತ್ತದೆ ಎಂದಿದ್ದಾರೆ ಮಾನ್ಯ ಆಯುಕ್ತರು. ಒಟ್ಟಾರೆ ಈಗ ಸಿದ್ಧವಿರುವ ಖಾತೆಗಳನ್ನು ಇನ್ನು 1 ವಾರದೊಳಗೆ ಶಾಸಕರ ಕಡೆಯಿಂದ ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮ ಮಾಡಿ ನಂತರ ಎಲ್ಲ ಖಾತೆಗಳನ್ನು ಸಂಬಂಧಪಟ್ಟ ವಾರ್ಡುಗಳ ಆಯಾ ಸದಸ್ಯರಿಗೆ ತಲುಪಿಸಿ ಅವರ ಮುಖಾಂತರ ಜನರಿಗೆ ತಲುಪಿಸಲಾಗುವುದು ಎಂದರು. ಸರ್, ಬಿ ಖಾತಾ ಅಭಿಯಾನಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಚಿಕ್ಕಬಳ್ಳಾಪುರ ನಗರಸಭಾ ವ್ಯಾಪ್ತಿಯಲ್ಲಿ ಸುಮಾರು 3200ಕ್ಕೂ ಹೆಚ್ಚು ಅರ್ಜಿಗಳು ಸ್ವೀಕೃತ ಆಗಿದ್ದು, ಆ ಎಲ್ಲ ಅರ್ಜಿಗಳನ್ನು ಪರಿಶೀಲನೆ ಮಾಡಿದಾಗ ನಾವು ಸುಮಾರು 2000 ಅರ್ಜಿಗಳು ಎಲಿಜಿಬಲ್ ಇದ್ದು, ಇನ್ನೊಂದು 1000 ಅರ್ಜಿಗಳು ಬೇರೆ ಬೇರೆ ಸ್ಲಮ್ಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಇದ್ದಿದ್ದರಿಂದ ಅದನ್ನು ಹಕ್ಕುಪತ್ರ ಕೊಟ್ಟ ನಂತರ ಮಾತ್ರ ಅದಕ್ಕೆ ಖಾತಾ ಮಾಡೋಕ್ಕೆ ಬರುತ್ತೆ. ಹಾಗಾಗಿ ಅದನ್ನು ಹೊರತುಪಡಿಸಿ ಯಾವ ಎಲಿಜಿಬಲ್ ಅರ್ಜಿಗಳಿದ್ದು 2000 ಅರ್ಜಿಗಳನ್ನು ನಾವು ಪರಿಶೀಲನೆ ಮಾಡಿ ಅದ್ರ ಮೇಲೆ ಕ್ರಮ ಕೈಗೊಂಡಿದ್ದೀವಿ. ಸುಮಾರು 1000ಕ್ಕೂ ಹೆಚ್ಚು ಬಿ ಖಾತೆಗಳು ರೆಡಿಯಾಗಿದ್ದಾವೆ. ಆ ಬಿ ಖಾತೆಗಳಲ್ಲಿ ಕೆಲವರು ಆಲ್ರೆಡಿ ಆನ್ಲೈನಲ್ಲೂ ಸಹ ಆಪ್ಷನ್ ಇರೋದ್ರಿಂದ ತಕ್ಕೊಂಡಿದ್ದಾರೆ. ಅಧಿಕೃತವಾಗಿ ಏನು 1000 ಖಾತೆ ರೆಡಿಯಾಗಿದ್ದಾವೆ ಅದನ್ನು ನಾವು ಜನರಿಗೆ ಹಂಚಿಕೆ ಮಾಡಬೇಕಾಗಿದೆ. ವೀಕಲ್ಲಿ ಟೈಮ್ ಕೊಡ್ತಾರೆ. ಟೈಮ್ ಕೊಟ್ಟರೆ ಒಂದು ಕಡೆ ಆರಂಭ ಮಾಡಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಇಲ್ಲ ಸದಸ್ಯರು, ಆಯಾ ವಾರ್ಡ್ ಸದಸ್ಯರಿಗೂ ನಾವು ಹೇಳ್ತೀವಿ, ಇಲ್ಲಿ ಆರಂಭ ಮಾಡಿ ನಂತರ ವಾರ್ಡ್ ವೈಸ್ ಆಯಾ ಸದಸ್ಯರಿಗೆ ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಹೇಳಿ ವಾರ್ಡ್ ವೈಸ್ ಹಂಚಿಕೆ ಮಾಡೋಕ್ಕೆ ಕ್ರಮ ವಹಿಸ್ತೀವಿ. ಇದೇ ಸಮಯದಲ್ಲಿ ಮಾನ್ಯ ಆಯುಕ್ತರು ಖಾತೆ ಹಂಚಿಕೆಗೆ ಮಾನ್ಯ ಶಾಸಕರು ಈ ಹಿಂದೆಯೇ ಸಮಯ ನಿಶ್ಚಯ ಮಾಡಿದ್ದರು. ಆದರೆ ಕಾರಣಾಂತರಗಳಿಂದ ಆಗಿರಲಿಲ್ಲ. ಈಗ ದಿನಾಂಕ ಕೊಡುವುದಾಗಿ ಹೇಳಿದ್ದಾರೆ. ಸೊ ಈ ವಾರದಲ್ಲಿ ದಿನಾಂಕ ನಿಗದಿ ಮಾಡಿ ಖಾತೆ ಹಂಚಿಕೆ ಮಾಡುತ್ತೇವೆ ಎಂದರು.
ಈ ವಿಚಾರದ ಕುರಿತು ನಗರಸಭಾ ಸದಸ್ಯರಾದ ಶ್ರೀ ಯತೀಶ್ ರವರನ್ನು ಪ್ರಶ್ನಿಸಿದಾಗ ಈ ಖಾತೆಗಳ ಹಂಚಿಕೆ ಅನ್ನೋದು ನಮ್ಮ ಪಾಲಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಆಡಳಿತ ಹಾಗೂ ನಾಯಕರ ನಡುವೆ ನಾವು ಸಿಕ್ಕಿ ಜನರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ನಲುಗಿ ಹೋಗಿದ್ದೇವೆ. ಖಾತೆಗಳ ಕುರಿತಾದ ಅದಾಲತ್ ಪ್ರಾರಂಭವಾಗಿ 5-6 ತಿಂಗಳುಗಳೇ ಕಳೆದಿವೆ. ಇದು ಇನ್ನೂ 10 ವರ್ಷಗಳಾದರೂ ಮುಗಿಯೋಲ್ಲ ಅನ್ನಿಸುತ್ತೆ ಎಂಬ ಹತಾಶಾ ನುಡಿಗಳನ್ನು ನುಡಿದರು. ಈ ಕೆಲವು ಮಾಹಿತಿಗಳು ನಮ್ಮಲ್ಲಿ ಅಪ್ಲೋಡ್ ಆಗಿದೆ. ಬೇರೆ ಕಡೆ ಔಟ್ಸೈಡಲ್ಲಿ ಔಟ್ಸೈಡಲ್ಲಿ ಬೇರೆ ಕಡೆ ಪ್ರಿಂಟ್ ತೊಗೊಂಡು ಕೆಲವೆಲ್ಲ ರಿಜಿಸ್ಟರ್ ಆಗಿಬಿಡ್ತೀರಿ, ನಮ್ಮಲ್ಲಿ ಖಾತೆಗಳೇ ಬಂದು. ಸೊ ಅದನ್ನು ನಾವು ನಿಲ್ಲಿಸಬೇಕು. ಜನಗಳೇನಾಗಿದೆ, ಗೊಂದಲ ಏನಾಗಿದೆ ಅಂದರೆ ಈ ಖಾತೆಗಳು ರೆಡಿ ಇದೆ, ಬಿ ಖಾತೆಗಳು ರೆಡಿ ಇದೆ, ಕೊಡುತ್ತಾ ಇದ್ದಕ್ಕಂಥದ್ದು ಮೀನಾಮೇಷ ನಡೆಸ್ತಾ ಇದೆ ನಮ್ಮ ನಗರಸಭೆ. ಕಾರಣ ಇಷ್ಟೇ, ಸರ್ಕಾರದ ದ್ವಂದ್ವ ನೀತಿ. ಇದು ಶಾಸಕರು ಕೊಡಬೇಕೋ ಅಥವಾ ನಗರಸಭೆ ಅಧ್ಯಕ್ಷರು ಕೊಡಬೇಕೋ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಒಂದು ಡೇಟ್ ಆದರೆ ಫಿಕ್ಸ್ ಮಾಡಿ ಜನಗಳು ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ನಾನು ಇದ್ರ ಪರವಾಗಿ ಹೋರಾಟ ಮಾಡೋಕ್ಕೆ ಸುಮಾರು ಸಲ ಹೇಳಿದ್ದೀನಿ. ನಮ್ಮ ಕಮಿಷನರ್ಗೆ ಹೇಳಿದ್ದೀನಿ, ಅಧ್ಯಕ್ಷರು ಹೇಳಿದ್ದೀನಿ, ಬುಕ್ಕುಗಳು ಕೊಡ್ರಿ, ಹಂಗೆ ಕೊಡಬೇಡ್ರಿ, ಇವತ್ತು ಕೊಟ್ಟಿರ್ತಕ್ಕಂಥೇನೋ ನೀವು ತಕ್ಷಣಕ್ಕೆ ಮಾಡಿಕೊಟ್ಬಿಡ್ತೀರ ಸಮಾಧಾನಕ್ಕೆ. ಸಬ್ ರಿಜಿಸ್ಟ್ರಲ್ಲಿ ಆಗಲ್ಲ, ಮುಂದೆ ಖಾತೆ ಬರ್ತಕ್ಕಂಥದ್ದು ಬುಕ್ಕಲ್ಲಿ ಎಂಟ್ರಿ ಇರೋದಿಲ್ಲ. ಕೆಲವು ನಿಮ್ಮ ಅಲ್ಲಿ ಪತ್ರಗಳು ಅಥವಾ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದ್ದಾಗ ದಯವಿಟ್ಟು ನಗರಸಭೆಗೆ ಬಂದು ಮಾಹಿತಿ ಕೇಳಿ. ನೀವು ಅಪ್ಲಿಕೇಶನ್ ಕೊಟ್ಬಿಟ್ಟಿದ್ದೀರಾ ಅಂತೇಳಿ ಮನೇಲಿದ್ರೆ ಆಗೋದಿಲ್ಲ. ನೀವು ಕೊಟ್ಟಿರ್ತಕ್ಕಂಥ ಅರ್ಜಿ ಏನಾಗಿದೆ, ಯಾರ ಹತ್ರ ಇದೆ, ಏನು ದಾಖಲಾತಿ ಕೊಡಬೇಕು, ಈ ಇಯರ್ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ದಯವಿಟ್ಟು ಮಾಹಿತಿ ತಗೊಳ್ಳಿ ಜನಗಳು. ನಾವು ಕೊಟ್ಬಿಟ್ಟಿದ್ದೀವಿ ಆಗ್ಬಿಡುತ್ತೆ ಅನ್ನೋದು ಬಹಳ ತಪ್ಪು. ಈ ವಿಚಾರಗಳ ಮಧ್ಯೆ ನಮಗೊಂದು ಶಾಕಿಂಗ್ ಮತ್ತು ಆಘಾತಕಾರಿ ವಿಚಾರ ಕೂಡ ತಿಳಿಯಿತು. ಅದೇನು ಗೊತ್ತೇ? ಈ ಸದ್ಯ ನಮ್ಮ ನಗರಸಭೆಯ ಅದಾಲತ್ನ ಅಡಿಯಲ್ಲಿ ಸಿದ್ಧವಾಗಿರುವ ಮತ್ತು ನೀಡಲಾಗಿರುವ ಎಲ್ಲ ಖಾತೆಗಳ ಮಾಹಿತಿಯನ್ನು ಬಹುಮುಖ್ಯವಾಗಿ ನಗರಸಭೆಯ ರಿಜಿಸ್ಟರ್ ಪುಸ್ತಕದಲ್ಲಿ ದಾಖಲಾಗಿಸಬೇಕು. ಆಗ ಮಾತ್ರ ಕೊಡುವ ಖಾತೆಗಳಿಗೆ ಬೆಲೆ. ಇಲ್ಲವಾದಲ್ಲಿ ನಗರಸಭೆಯಿಂದ ಕೊಡಲಾಗುವ ಖಾತೆಗಳು ಕೇವಲ ಡಮ್ಮಿ ಖಾತೆಗಳು, ಅವುಗಳಿಂದ ಯಾವುದೇ ಉಪಯೋಗವಿಲ್ಲ ಅನ್ನೋದು ಸದಸ್ಯರಾದ ಯತೀಶ್ ರವರ ಮಾತುಗಳಾಗಿದ್ದವು. ಈ ಎಲ್ಲ ಪ್ರಶ್ನೆಗಳನ್ನು ಹೊತ್ತು ನಮ್ಮ ತಂಡ ನೇರವಾಗಿ ನಗರಸಭಾ ಅಧ್ಯಕ್ಷರ ಕೊಠಡಿಗೆ ಭೇಟಿ ನೀಡಿತು. ಎಲ್ಲ ಪ್ರಶ್ನೆಗಳನ್ನು ಮಾನ್ಯ ಅಧ್ಯಕ್ಷರಾದ ಗಜೇಂದ್ರರವರಿಗೆ ಕೇಳಿದೆವು. ತಮ್ಮ ಬಿಡುವಿಲ್ಲದ ಕೆಲಸದ ಮಧ್ಯೆ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ತಮ್ಮ ಸ್ಪಷ್ಟೀಕರಣ ನೀಡುತ್ತಾ, ಖಾತೆಗಳ ಹಂಚಿಕೆಯಲ್ಲಿ ತಡವಾಗಿರುವುದು ನಿಜ, ಆದರೆ ನನ್ನದು ಹೆಲ್ಪ್ಲೆಸ್ ಅನ್ನೋ ಪರಿಸ್ಥಿತಿ. ಹಾಗಾಗಿ ನನ್ನ ಕೈಲಾದ ಮಟ್ಟಿಗೆ ಸಾರ್ವಜನಿಕರಿಗೆ ಈ ವಿಚಾರದಲ್ಲಿ ನಾನು ಸಹಾಯ ಮಾಡುತ್ತಿದ್ದೇನೆ. ನಿತ್ಯ ತಮ್ಮ ಖಾತೆಗಳಿಗಾಗಿ ಮತ್ತು ಖಾತೆಗಳಿಲ್ಲದಿರುವುದರಿಂದ ಆಗುತ್ತಿರುವ ತೊಂದರೆಗಳ ಬಗ್ಗೆ ನನ್ನ ಬಳಿ ಅಹವಾಲಿಸಿಕೊಳ್ಳುತ್ತಿರುವುದರಿಂದ ವಿಧಿ ಇಲ್ಲದೆ ನಾನೇ ಆನ್ಲೈನ್ ಮೂಲಕ ಅವರವರ ಖಾತೆಗಳನ್ನು ತೆಗೆಸಿಕೊಡುತ್ತಿದ್ದೇನೆ ಎಂದು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು. ಓಕೆ ಸರ್, ಖಾತೆಗಳನ್ನೇನೋ ಕೊಡುತ್ತಿದ್ದೀರಾ, ಕೊಟ್ಟ ಖಾತೆಗಳ ಮಾಹಿತಿಯನ್ನು ನಿಮ್ಮ ಕಚೇರಿಯ ಬುಕ್ಕಿನಲ್ಲಿ ದಾಖಲಿಸಿಕೊಳ್ಳದೆ ಕೊಡುತ್ತಿದ್ದೀರಲ್ಲ, ಅದೇನು ಸರ್ ಕತೆ ಎಂದು ಕೇಳಿದಾಗ ಮಾನ್ಯ ಅಧ್ಯಕ್ಷರು ನಮ್ಮನ್ನು ನೇರವಾಗಿ ನಗರಸಭಾ ಸಭಾಂಗಣಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿನ ಒಂದು ಕಡತದ ರಿಜಿಸ್ಟರ್ ಪುಸ್ತಕವನ್ನು ತೆಗೆಸಿ ಅಲ್ಲಿ ದಾಖಲಾದ ಖಾತೆಗಳ ಮಾಹಿತಿಯ ಬಗ್ಗೆ ಹೇಳುತ್ತಾ, ಈವರೆಗೂ ಹಂಚಿಕೆಯಾಗಿರುವ ಮತ್ತು ಹಂಚಿಕೆಯಾಗಲು ಸಿದ್ಧವಿರುವ ಎಲ್ಲ ಖಾತೆಗಳ ಪೈಕಿ ಕೇವಲ 100 ಖಾತೆಗಳ ಮಾಹಿತಿ ಮಾತ್ರ ಪುಸ್ತಕದಲ್ಲಿ ದಾಖಲಿಸಲಾಗಿದೆ, ಉಳಿದದ್ದು ಇನ್ನೂ ದಾಖಲಿಸಬೇಕಿದೆ ಎಂದು ಹೇಳಿದರು. ಮುಂದುವರೆದು ದಾಖಲೆ ಬಗ್ಗೆ ನಮ್ಮ ಮುಂದೆಯೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಪುಸ್ತಕಕ್ಕೆ ಖಾತೆಗಳ ಮಾಹಿತಿ ಈ ಕೂಡಲೇ ದಾಖಲಿಸಲು ಪ್ರಾರಂಭಿಸುವಂತೆ ತಾಕೀತು ಕೂಡ ಮಾಡಿದರು. ಈ ಮೂಲಕ ತಮ್ಮ ಜನಸ್ನೇಹಿ ಕಾರ್ಯಶೈಲಿಯನ್ನು ನಮಗೆ ಪರಿಚಯಿಸಿದರು ಮಾನ್ಯ ಅಧ್ಯಕ್ಷರಾದ ಶ್ರೀ ಗಜೇಂದ್ರರವರು. ಸರ್, ಈಗ ಮೊದಲನೇದಾಗಿ ನಾವು ಏನು 3 ತಿಂಗಳ ಹಿಂದೆ ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಈ ಖಾತೆ ಆಂದೋಲನ ಮಾಡಿದ್ರಿ. ಎಲ್ಲ ನಮ್ಮ ನಗರಸಭಾ ಸದಸ್ಯರು ಅವರವ್ರ ವಾರ್ಡ್ಗಳಲ್ಲಿ ಅರ್ಜಿ ತೆಗೆದುಕೊಂಡು ಏನು ಖಾತೆದಾರರಿಂದ ಸುಮಾರು 1000ಕ್ಕೂ ಹೆಚ್ಚು ಖಾತೆಗಳು ನಾವು ಆಲ್ರೆಡಿ ಅಪ್ರೂವಲ್ ಆಗಿದೆ. ಸುಮಾರು ಜನ ಅವ್ರದ್ದೇ ಆದಂಥ ಏನು ಸಮಸ್ಯೆಗಳಿಗೆ ನಮಗೆ ಆದಷ್ಟು ಬೇಗ ಖಾತೆಗಳು ಬೇಕು ಅಂತ ಇದ್ರು. ಅದಕ್ಕೆ ಆನ್ಲೈನ್ ಮುಖಾಂತರ ನಾವು ಅವ್ರಿಗೆ ಖಾತೆ ವಿತರಣೆ ಮಾಡಿದ್ದೀವಿ. ಅಧಿಕೃತವಾಗಿ ಒಂದು ನಗರಸಭೆ ವತಿಯಿಂದ ಎಲ್ಲ ಸದಸ್ಯರು ಸೇರಿ ಒಂದು ವಿತರಣೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಮ್ಮ ಇಲಾಖೆ ಏನು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ, ಅದು ಏಪ್ರಿಲ್ 1ರಿಂದ ನೆಕ್ಸ್ಟ್ ಮಾರ್ಚ್ 30ರವರೆಗೂ ಅಷ್ಟೇ ಅದು ವ್ಯಾಲಿಡ್. ಅದಾದಮೇಲೆ ನೆಕ್ಸ್ಟ್ ಇಯರ್ ಆದಮೇಲೆ ಅದು ನಾವೇನಾದರೂ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದರೆ ನಮ್ಮಲ್ಲಿ ತೆರಿಗೆ ಪಾವತಿ ಮಾಡಿಬಿಟ್ಟೆ ಅವರು ಹೊಸದಾಗಿ ಒಂದು ಕಾಪಿ ತೆಗೆದುಕೊಂಡು ಹೋಗಬೇಕು. ಅಲ್ಲಿ ಲಾಕ್ ಆಗುತ್ತೆ. ಮಾರ್ಚ್ 30ಕ್ಕೆ ಏನು ಎಷ್ಟು ಖಾತೆ ಕೊಟ್ಟಿದ್ದೋ ನಮ್ಮಲ್ಲಿ ಹೆಚ್ಚು ಕಮ್ಮಿ ಒಂದು 30,000 ಆಸ್ತಿ ಇದೆ ಚಿಕ್ಕಬಳ್ಳಾಪುರ ನಗರದಲ್ಲಿ. ಇದುವರೆಗೂ ನಾವು ಒಂದು 7-8 ಸಾವಿರ ಈ ಖಾತೆಗಳು ಕೊಟ್ಟಿದ್ದೀವಿ. ಅಷ್ಟು ರನ್ನಿಂಗಲ್ಲಿರುತ್ತೆ. ಮಾರ್ಚ್ 30 ಆಗಿದ ತಕ್ಷಣ ಅಷ್ಟು ಲಾಕ್ ಆಗುತ್ತೆ. ನೆಕ್ಸ್ಟ್ ಇಯರ್ ಆಗಿದ ತಕ್ಷಣ ತೆರಿಗೆ ತುಂಬಬೇಕು. ಅವರು ಹೊಸದಾಗಿ
ಫ್ರೆಶ್ ಕಾಪಿ ಅಂದರೆ ಹೊಸದಾಗಿ ಆ ಸಾಲಿನಿಂದ ಒಂದು ಕಾಪಿ ತೆಗೆದುಕೊಂಡೆ ಇದು ಮಾಡ್ಕೊಬೇಕಾಗುತ್ತೆ. ಒಟ್ಟಾರೆ ಈ ಬಿ ಖಾತಾ ವಿಚಾರದಲ್ಲಿ ಚಿಕ್ಕಬಳ್ಳಾಪುರದ ನಮ್ಮ ನಗರಸಭೆಯದ್ದು ನೀ ಕೊಡೆ ನಾ ಬಿಡೆ ಎಂಬಂಥ ಧೋರಣೆಯಾಗಿದೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಒಂದು ವೇಳೆ ಖಾತೆ ಕೊಟ್ಟರೂ ಆ ಖಾತೆಗಳನ್ನು ಅಸಲಿಯಾಗಿ ಕೊಡಲಿ ಎಂಬುದು ನಮ್ಮ ಆಶಯ. ಪ್ರಿಯ ಚಿಕ್ಕಬಳ್ಳಾಪುರದ ಸಾರ್ವಜನಿಕರೇ, ನಾವು ಈ ವಿಡಿಯೋ ಮೂಲಕ ನಿಮಗೊಂದು ಸ್ಪಷ್ಟ ಜಾಗೃತಿ ಕೊಡುತ್ತಿದ್ದೇವೆ. ನಿಮಗೆ ಕೊಡಲಾದ ಮತ್ತು ಕೊಡಬೇಕಿರುವ ಬಿ ಖಾತಾಗಳನ್ನು ಒಮ್ಮೆ ನಗರಸಭಾ ರಿಜಿಸ್ಟರ್ ಪುಸ್ತಕದಲ್ಲಿ ದಾಖಲಾಗಿದೆಯೇ ಇಲ್ಲವೇ ಎಂಬುದನ್ನು ಖುದ್ದು ನೀವೇ ಪರಿಶೀಲಿಸಿಕೊಳ್ಳಿ. ನಮ್ಮ ಕೆಲಸಗಳನ್ನು ನಾವೇ ಜವಾಬ್ದಾರಿಯಿಂದ ಮಾಡಿಸಿಕೊಳ್ಳೋದು ಒಳ್ಳೆಯದು. ಸುಖ ಸುಮ್ಮನೆ ಆಡಳಿತವನ್ನು ನಂಬಿ ಮುಂದೆ ತೊಂದರೆಗೆ ಸಿಲುಕದಿರಿ. ಮಾನ್ಯ ಹಾಲಿ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ರವರೇ, ಆಯುಕ್ತರಾದ ಮನ್ಸೂರ್ ಅಲಿರವರೇ ಮತ್ತು ಅಧ್ಯಕ್ಷರಾದ ಗಜೇಂದ್ರರವರೇ, ಉಪಾಧ್ಯಕ್ಷರಾದ ನಾಗರಾಜರವರೇ ಮತ್ತು ಎಲ್ಲ ಜನಪ್ರತಿನಿಧಿಗಳೇ, ನೀವೆಲ್ಲ ಪ್ರಜಾಪ್ರಭುತ್ವವೆಂಬ ಗಾಡಿಯ ಚಕ್ರಗಳಿದ್ದ ಹಾಗೆ. ನೀವು ನಿಮ್ಮ ಕೆಲಸಗಳನ್ನು ಆದಷ್ಟು ರಾಗದ್ವೇಷವಿಲ್ಲದೆ ನಿಷ್ಪಕ್ಷಪಾತವಾಗಿ ನಿರ್ವಹಿಸುವ ಪ್ರಯತ್ನ ಮಾಡಿ. ಆಗ ಮಾತ್ರ ನವ ಸಮಾಜ ನಿರ್ಮಾಣ ಸಾಧ್ಯ. ದಯವಿಟ್ಟು ನಿಮ್ಮ ರಾಜಕೀಯವನ್ನು ನಿಯಂತ್ರಿಸಿ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಪ್ರಜೆಗಳ ಸೇವಕರೇ. ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆಯೂ ಅಲ್ಲ. ಪ್ರಜಾಸೇವೆಯೇ ನಿಮ್ಮ ಮೂಲಮಂತ್ರವಾಗಲಿ. ತಾವೆಲ್ಲ ವಿಶಾಲ ಮನಸ್ಸಿನವರು ಎಂದು ಭಾವಿಸಿ ನಮ್ಮ ಈ ಪ್ರಾಮಾಣಿಕ ಸಲಹೆ ನೀಡುತ್ತಿದ್ದೇವೆ. ಅನ್ಯಥಾ ಭಾವಿಸಬೇಡಿ. ಕ್ಯಾಮರಾಮನ್ ಸಂಜಯ್ನೊಂದಿಗೆ ಸುನೀಲ್ ಆರಾಧ್ಯ, ಸುಮನ್ ಟಿವಿ.